ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ನಾನು ನಿಮ್ಮ ಶ್ರೀದೇವಿ ಹೂಗಾರ್. ಇವತ್ತು ಪುನಃ ಮತ್ತೆ ಒಂದು ಹೊಸ ಟಾಪಿಕ್ ಜೊತೆಗೆ ನಿಮ್ಮ ಎದುರಿಗೆ ಬಂದಿನ. ಆ ಟಾಪಿಕ್ನಲ್ಲಿ ಮುಖ್ಯವಾಗಿರುವಂಥ ವಿಷಯ ಯಾವುದು ಅಂದ್ರೆ, ಸುಮಾರು ಒಂದು 15-20 ವರ್ಷಗಳ ಹಿಂದೆ ನಾವೇನಾದರೂ ನೋಡಿದ್ರೆ, ಅಂದ್ರೆ ನಮ್ಮ ವಯಸ್ಸಿಗೆ 40+ ಇರುವಂಥ ವಯಸ್ಸಿನವ್ರ ಜೊತೆಗೆ ನಾವೇನಾದರೂ ನೋಡಿದರೆ, ಅದಕ್ಕಿಂತ ಹಿಂದಂತೂ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಈ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಅಂತ. ಇದು ನೋಡ್ರಿ, ಇವು 99% ಇರಲೇ ಇಲ್ಲ ಅವಾಗ. ಅಂದರೆ ಇಬ್ಬರ ನಡುವೆ ಏನೋ ಮಾಡ್ತಿರೋ, ಹೊಂದಾಣಿಕೆ ಆಗ್ತಿತ್ತು, ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ತಿರೋ, ಹಾಗೆ ಜೀವನ ನಡೀತಾ ಇರ್ತಿತ್ತು. 1-2 ಮಕ್ಕಳಾದ್ಮೇಲೆ ಮತ್ತೆ ಸಂಸಾರ ಒಂದು ದಡಕ್ಕೆ ಬರ್ತಾ ಇತ್ತು, ಒಂದು ಟ್ರ್ಯಾಕಿಗೆ ಬರ್ತಾ ಇತ್ತು. ತೊಂದರೆಗಳು ಇರಲಿಲ್ಲ ಅಂತಿಲ್ಲ, ತೊಂದರೆಗಳು ಸಾಕಷ್ಟು ಅವರು ಅನುಭವಿಸ್ತಾ ಇದ್ರು. ಬಡತನನೂ ಅವ್ರಿಗಿತ್ತು, ಎಜುಕೇಷನ್ ಸಿಸ್ಟಮ್ನು ಅವ್ರಿಗೆ ಸಿಗಲಿಲ್ಲ ಸರಿಯಾಗಿ, ಫೈನಾನ್ಸಿಯಲ್ ಪ್ರಾಬ್ಲಮ್ಸ್ ಅಂತೂ ಅವರು ಎದುರಿಸಿದ್ದು ನಾವು ಯಾರೂ ಎದುರಿಸೋದಕ್ಕೆ ಇವತ್ತಿಗೂ ನಮ್ಗೆ ಸಾಧ್ಯ ಇಲ್ಲ. ಇಷ್ಟೆಲ್ಲ ಸಮಸ್ಯೆಗಳ ನಡುವೆಯೂ ಸಮೇತ ಅವ್ರ ಸಂಬಂಧಗಳನ್ನು ಉಳಿಸಿಕೊಳ್ಳುವಲ್ಲಿ ಎಲ್ಲೋ ಒಂದು ಕಡೆ ಎತ್ತಿದ ಕೈ ಅಂತೇಳಿ ಇವತ್ತಿಗೂ ನನಗೂ ಬಹಳಷ್ಟು ಫೀಲ್ ಆಗುತ್ತೆ. ಅಂದರೆ ಹಿಂದೆ ನೋಡ್ರಿ, ಯಾರ್ದೋ ಮನೆಯಲ್ಲಿ ಪ್ರೋಗ್ರಾಮ್ ಇದೆ, ಒಂದು ಕಾರ್ಯಕ್ರಮ ಇದೆ ಅಂದ್ರೆ ತನ್ನದೆಲ್ಲ ಕೆಲಸವನ್ನ ಬದಿಗೊತ್ತಿ 2 ದಿವಸ ಮುಂಚೆ ಹೋಗಿ ಅವ್ರಿಗೆ ಸಹಾಯ ಸಹಕಾರ ಮಾಡೋದು, ಅವ್ರ ಕಾರ್ಯಕ್ರಮದಲ್ಲಿ ತನ್ನ ಕೈಲಾದಷ್ಟು ಹೆಲ್ಪ್ ಮಾಡಿ ಅವ್ರಿಗೆ ಒಂದು ಸಪೋರ್ಟಿವ್ ಸಿಸ್ಟಮ್ ಅನ್ನ ಕೊಟ್ಟು ಬರ್ತಾ ಇದ್ರು. ಅಂದ್ರೆ ಇಲ್ಲಿ ಸಹಾಯ ಸಹಕಾರ ನೀಡೋದು ಸೆಕೆಂಡ್ರಿ, ಬಟ್ ಆ ಆತ್ಮೀಯತೆ ಅಂತ ಇದೆ ನೋಡ್ರಿ, ಅದು ಬಹಳ ಅದ್ಭುತವಾಗಿರುವಂಥದ್ದನ್ನ ನೋಡ್ತೀವಿ. ಆದ್ರೆ ಇವತ್ತು ನಾವು ಪ್ರೆಸೆಂಟ್ ಏನಾದರೂ ನೋಡ್ತಾ ಇದ್ರ, ಎಲ್ಲೋ ಒಂದು ಕಡೆ ರಿಲೇಶನ್ಶಿಪ್ ಇವೆ ನೋಡ್ರಿ, ಅವು ಕೆಲವೊಂದ್ಸಲ ಡ್ರಾಮಾ ಆಗ್ತಾ ಇವೆ ಅಂತೇಳಿ ಫೀಲ್ ಆಗುತ್ತೆ. ಅಂದ್ರೆ ಈಗ ಒಂದೇ ಮನೆಯಲ್ಲಿ ಗಂಡ ಹೆಂಡತಿ ಇಬ್ರು ಇದ್ದಾರೆ, ಒಬ್ರದೊಬ್ರಿಗೆ ಅಡ್ಜಸ್ಟ್ಮೆಂಟ್ ಇಲ್ಲ ಆದ್ರೂ ಸೈಲೆಂಟ್ ಇದ್ದಾರೆ, ಒಬ್ರದೊಬ್ರಿಗೆ ಆತ್ಮೀಯತೆ ಇಲ್ಲ ಆದ್ರೂ ಯಾರಿಗೂ ಹೇಳ್ಕೊಳ್ಳೋದಿಲ್ಲ, ತಲೆ ಕೆಡಿಸ್ಕೊಳ್ಳೋದಿಲ್ಲ, ಒಬ್ಬರ ಮೇಲೆ ಒಬ್ರಿಗೆ ಕರುಣೆ ಕಾಳಜಿ ಬೇಕು ಬೇಡ ಏನೇನೂ ಇಲ್ಲ, ಇದ್ದು ಇಲ್ಲದಂಗೆ ಒಂದು ತರ ರೋಬೋಟ್ ತರ ಜೀವನ ಆಗ್ಬಿಟ್ಟಿದೆ ಇವತ್ತು. ರೀಸನ್ ಕಾರಣ ಎಲ್ಲಿ ಏನ್ ವ್ಯತ್ಯಾಸ ಆಗ್ತಾ ಇದೆ ಅಂದ್ರ, ನಾವು ಎಲ್ಲೋ ಒಂದ್ ಕಡೆ ನಮ್ಮ ಮಕ್ಕಳಿಗೆ ಕೊಡುವ ಸಂಸ್ಕಾರಗಳಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಅಂದ್ರೆ ನಾವು ಸಹನೆ ಮಾಡ್ಕೊಳ್ಳೋದು ನಾವು ಕಲ್ತ್ ಬಿಟ್ಟಿವಿ, ಆದ್ರೆ ನಮ್ಮ ಮಕ್ಕಳಿಗೆ ಸಹಿಸ್ಕೊಳ್ಳೋದನ್ನ ಎಲ್ಲೋ ಒಂದ್ ಕಡೆ ಕಲಿಸ್ಲಿಲ್ಲ. ಅಂದ್ರೆ ತೊಂದರೆ ಆದ್ರೆ ಎಲ್ಲ ಬಿಟ್ಟು ಬಾ ಅನ್ನುವಂಥ ವರ್ಡ್ ಅನ್ನ ಯೂಸ್ ಮಾಡೋದು ನಾ ಈಗ ಎಷ್ಟೋ ಜನ ಪೇರೆಂಟ್ಸಿಗೆ ನೋಡ್ತೀವಿ. ಹಾಗಾದ್ರೆ ನಿಮಗೆ ನಿಮ್ಮ ಜೀವನದಲ್ಲಿ ತೊಂದರೆ ಬಂದಾಗ ನೀವ್ಯಾಕೆ ಬಿಟ್ಟು ಹೋಗ್ಲಿಲ್ಲ? ಯಾಕೆ ಬಿಟ್ಟು ಹೋಗ್ಲಿಲ್ಲ ಅಂದ್ರೆ, ಅವತ್ತು ನನಗೆ ಸಮಾಜ ಇತ್ತು, ತಂದೆ ತಾಯಿ ಹೆಸರು ತೆಗಿಬೇಕು ಅಂತಿತ್ತು, ಅಥವಾ ನಾನು ವೈಯಕ್ತಿಕವಾಗಿ ಆ ರೀತಿ ಮಾಡಬಾರ್ದು ಅನ್ನುವಂಥ ಒಂದು ವಿಚಾರ ಇತ್ತು, ಹಾಗಾಗಿ ನಾನು ಸಹಿಸ್ಕೊಂಡ. ಹಾಗಾದ್ರೆ ಇವತ್ತಿಗೂ ಸಮಾಜ ಇದೆಯಲ್ಲ, ಇವತ್ತಿಗೂ ಹೇಳೋರಿದ್ದಾರೆ. ಸೊ ಹಾಗಾಗಿ ಎಲ್ಲಾದ್ರೂ ನಿಮ್ಮ ಸಂಬಂಧಗಳಲ್ಲಿ ಡಿಸ್ಟರ್ಬೆನ್ಸ್ ಆಗಿದೆ ಅಂದ್ರ, ನೀವು ಅವ್ರ ಜೊತೆಗೆ ಇವ್ರ ಜೊತೆಗೆ ಮಾತಾಡಿ ಇನ್ನೂ ಕನ್ಫ್ಯೂಸ್ ಆಗೋಕ್ಕಿಂತ ಮುಂಚೆ ಕೌನ್ಸಿಲಿಂಗ್ ತೆಗೆದುಕೊಳ್ಳೋದಿದೆ ನೋಡ್ರಿ, ಇದು ಒಳ್ಳೆಯ ಐಡಿಯಾ ಇದೆ, ನಿಮ್ಗೆ ಗೊತ್ತಿಲ್ಲ. ಹಾಗಾಗಿ ಇವತ್ತು ರಿಲೇಶನ್ಶಿಪ್ ಮೇಲೆ ವರ್ಕ್ ಮಾಡೋರು ಯಾರು ಇಲ್ಲ ಅಂತ ನನ್ಗೆ ಕೆಲವೊಂದ್ಸಲ ಬಹಳ ಸಲ ಅನಿಸುತ್ತೆ. ಸೊ ಹಾಗಾಗಿ ಯಾವ ರೀತಿ ಶರೀರಕ್ಕೆ ರೋಗ ರುಜಿನಗಳು ಬರುತ್ತೆ ನೋಡ್ರಿ, ಅದೇ ರೀತಿ ರಿಲೇಷನ್ಗಳಿಗೂ ಅವಾಗ ಬರುತ್ತೆ. ಎನರ್ಜಿ ಡೌನ್ ಆಗುತ್ತೆ, ಅಥವಾ ಎನರ್ಜಿ ಕಟ್ ಆಗುತ್ತೆ, ಅಥವಾ ಮೂರನೇ ವ್ಯಕ್ತಿ ಯಾರೋ ಒಬ್ರು ಬಂದು ಡಿಸ್ಟರ್ಬ್ ಆಗೋದು, ಇದೆಲ್ಲ ಕಾಮನ್ ಆಗಿ ಬರ್ತಾನೆ ಇರುತ್ತೆ. ಸೊ ಹಾಗಾಗಿ ಇಂಥ ಸಮಯದಲ್ಲಿ ಮುರ್ಕೊಂಡು ಹೊರಗೆ ಬರೋದಕ್ಕಿಂತನೂ ಇದ್ದು ಸಹಿಸಿಕೊಳ್ಳುವಂಥ ಅಥವಾ ಅದನ್ನು ಜೋಡಿಸುವಂಥ ಒಬ್ಬ ಕೌನ್ಸಿಲರ್ನ ಅಗತ್ಯ ಇವತ್ತಿದೆ. ಹಾಗಾಗಿ ನಾನು ಎಲ್ಲರಿಗೂ ಹೇಳೋದೇನು ಅಂದ್ರೆ, ಮೊದಲು ಕೌನ್ಸಿಲಿಂಗನ್ನು ತಗೊಳ್ಳೋದಕ್ಕೆ ಶುರು ಮಾಡಿ. ತಪ್ಪುಗಳು ನೋಡ್ರಿ, ಯಾರು ಸಾಚ ಇಲ್ಲ. ನಾನು ನಿನ್ನೆ ಒಂದು ಕ್ಲಾಸನ್ನು ಮಾಡ್ತಾ ಇದ್ದೆ, 1-to-1 ಒಂದು ಕ್ಲಾಸ್ ಇತ್ತು, ರಿಲೇಶನ್ಶಿಪ್ ಮೇಲೆ ಇತ್ತು. ಆ ಹುಡುಗಿ ಹೇಳುವಾಗ ನನಗೆ ಯಾವ ರೀತಿ ಹೇಳ್ತಾ ಇದ್ದಳು ಅಂದ್ರೆ, ಗಂಡ ಬಹಳ ದೊಡ್ಡ ಅಪರಾಧ ಮಾಡಿದ್ದಾನೆ ಅನ್ನುವಂಥ ವಿಚಾರದಿಂದ ಅವಳು ಎಲ್ಲಾನು ಹೇಳ್ತಾ ಇದ್ರು. ಅಂದ್ರೆ ಅವ್ರ ತಂದೆ ತಾಯಿ ಮಾತೆ ಕೇಳ್ತಾರ, ಮನೇಲಿ ಏನು ನನಗೆ ಹೆಲ್ಪ್ ಮಾಡೋದಿಲ್ಲ, ಈ ರೀತಿ XYZ ಎಲ್ಲ ವಿಚಾರಗಳನ್ನ ಅವ್ರು ಹೇಳ್ತಾ ಇದ್ರು. ನಾನು ಎಲ್ಲಾನು ಕೇಳ್ದೆ. ಎಲ್ಲ ಕೇಳಿದ ಮೇಲೆ ನಾನು ಆ ನಂತರ ಕೇಳ್ದೆ, ಗಂಡ ಏನಾದರೂ ಸರಾಯಿ ಕುಡಿತಾನ, ದುಶ್ಚಟ ಏನಿಲ್ಲ, ಅಡಿಕೆ ಹೊಡ್ತೀನಂಗಿಲ್ಲ, ಏನು ದುಶ್ಚಟ ಇಟ್ಸ್ ಓಕೆ. ಏನಾದರೂ ದುಡ್ಡು ಕಾಸು ಹಾಳು ಮಾಡೋದು ಇಲ್ಲಿ ಏನಾದರೂ ಇಲ್ಲ, 1 ನಯಾ ಪೈಸೆನೂ ಹಾಳು ಮಾಡೋದಿಲ್ಲ, ಎಲ್ಲ ಮನೆಗೆ ಏನು ಬೇಕು ಅಷ್ಟೇ ತರ್ತಾರೆ. ಹೋಗ್ಲಿ, ಫ್ರೆಂಡ್ಸ್ ಸರ್ಕಲ್ ಏನಾದರೂ ದೊಡ್ಡದಿದ್ದು ಮನೆ ಬಿಟ್ಟು ರಾತ್ರಿ ಎಲ್ಲೂ ತಿರುಗಾಡ್ತಾರೆ, ಮನೆ ಕಡೆ ಬರೋದಿಲ್ಲ, ಅದೂ ಇಲ್ಲ, ಅದು ಓಕೆ ಇದೆ. ಪ್ರಾಬ್ಲಮ್ ಎಲ್ಲಿದೆ? ಎಲ್ಲೂ ಇಲ್ಲ. ಇವಳದೊಂದು ಇಮ್ಯಾಜಿನೇಷನ್ ಇದೆ, ಇವಳು ತನ್ನದೇ ಆದ ಒಂದು ಕಪೋಲ ಕಲ್ಪಿತ ವಿಚಾರಗಳಿವೆ, ನನ್ನ ಗಂಡ ಅಂದ್ರೆ ಹಿಂಗೆ ಇರಬೇಕು ಅಂತ. ಹಂಗಾಗೋದಿಲ್ಲ. ಹಾಗಾಗಿ ಅವನು ಸಮೇತ ಮನುಷ್ಯ, ಅವನಿಗೂ ಅವನದೇ ಆಗಿರುವಂತಹ ಬದುಕಿದೆ.
ಹೆಂಡತಿ ಬಂದ ತಕ್ಷಣ ಅವನ ಹಿಂದಿನ ಜೀವನವನ್ನು ಡಿಲೀಟ್ ಮಾಡೋದಕ್ಕೆ ಯಾವ ಆಪ್ಷನ್ಗಳು ಇಲ್ಲ. ಅವನಿಗೂ ತಂದೆ ಬೇಕು, ತಾಯಿ ಬೇಕು, ಫ್ರೆಂಡ್ ಸರ್ಕಲ್ ಬೇಕು, ಎಲ್ಲ ಸಂಬಂಧಗಳನ್ನು ನಿಭಾಯಿಸಬೇಕು, ಡ್ಯೂಟಿ ಮಾಡಬೇಕು. ಇಷ್ಟೆಲ್ಲದ್ರ ಜೊತೆಗೆ ಅವಳು ಸಪೋರ್ಟಿವ್ ಏನು ಬೇಕು ಅದೆಲ್ಲ ಕೊಡೋದಕ್ಕೆ ಅವ್ನು ರೆಡಿ ಇದ್ದಾನೆ, ಕೊಡ್ತಾನೂ ಇದ್ದಾನೆ. ಆದರೆ ಅವಳ ಮಾನಸಿಕ ಸ್ಥಿತಿ ಏನಿದೆ ನೋಡ್ರಿ, ಅವ್ಳ ಕಲ್ಪನೆ ಇದೆಯಲ್ಲ, ಆ ಕಲ್ಪನೆಗೆ ಜೊತೆಗೆ ಅವನು ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತ ಹೊರಗೆ ಬರೋದಕ್ಕೆ ರೆಡಿ ಇದ್ದಾಳೆ. ಇದು ಯಾವ ರಿಲೇಶನ್ಶಿಪ್ ಅಂತೇಳಿ ನನಗೆ ಭಾಳ ಆಶ್ಚರ್ಯ ಆಗಿತ್ತು. ಸೊ ಹಾಗಾಗಿ ನಾನು ಕೊನೆಗೆ ಅವಳು ಸಮಜಾಯಿಸಿ ಅವಳಿಗೆಲ್ಲ ಹೇಳ್ದ, ಸಮಸ್ಯೆ ಅಂದರೆ ಈ ಪ್ರಕಾರದ ಸಮಸ್ಯೆ ಇರುತ್ತೆ. ಮತ್ತು ಕೊನೆ ಕೇಳ್ದ, ಏನಾದರೂ ಹೊರಗೆ ನಿನ್ನ ಗಂಡನಿಗೆ ಬೇರೆ ಏನಾದರೂ ರಿಲೇಷನ್ ಇದೆ ಅಂತ ಏನಿದೆ? ನೋ ಮೇಡಮ್, ಹಂಗೇನಿಲ್ಲ, ಭಾಳ ಒಳ್ಳೆಯವರಿದ್ದ, ಎಲ್ಲನೂ ಓಕೆ ಇದ್ದು ನಾನು ಅಂದ್ಕೊಂಡಂಗೆ ಅವ್ರು ಇಲ್ಲ ಅನ್ನೋದಕ್ಕೆ ನಾನು ಹೊರಗೆ ಬರೋದಿದೆ ನೋಡ್ರಿ, ಇದು ಸರಿಯಾದ ನ್ಯಾಯ ಇಲ್ಲ. ಕೊನೆಗೆ ನಾನು ಅವಳಿಗೆ ಹೇಳ್ದ, ನೀನು ಬಿಟ್ಟು ಹೊರಗೆ ಬಂದ ಮೇಲೂ ಇನ್ನೊಬ್ಬರ ಜೊತೆಗೆ ನೀನು ಮದುವೆ ಆಗಬೇಕು. ಯಾಕಂದ್ರೆ ವಯಸ್ಸು ನೀನು ಭಾಳ ಚಿಕ್ಕದಿದೆ. ನೀನು ಇನ್ನೊಬ್ಬರ ಜೊತೆಗೆ ಮದುವೆ ಆದಮೇಲೂ ಸಮೇತ ನೀನು ಇಷ್ಟು ಖುಷಿಯಾಗಿರೋದಕ್ಕೆ ಸಾಧ್ಯ ಇದೆನಾ? ಇಲ್ಲ. ಯಾಕಂದ್ರೆ ಎರಡನೇ ಎನ್ನುವಂಥ ಮೈಂಡ್ ಸೆಟ್ ಬರುತ್ತೆ ಅವನಿಗೆ, ಮಾಡ್ಕೊಂಡವನಿಗೂ ನಿನಗೂ, ಇಬ್ಬರಿಗೂ, ಮತ್ತೆ ಇಬ್ಬರು ಇನ್ನೂ ಜಾಸ್ತಿ ನೀವು ಡಿಸ್ಟರ್ಬ್ ಆಗ್ಬೋದು. ಹಾಗಾಗಿ ಅಂತಹ ಡಿವೋರ್ಸ್ ತೊಗೊಂಡು ಹೊರಗೆ ಬರುವಂಥ ಸಮಸ್ಯೆಗಳು ನಿಮ್ಗೆ ಏನೇನೂ ಇಲ್ಲ. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ ಇದೆ ನಿಮ್ಗೆ ಅಂತೇಳಿ ಮತ್ತೆ ನಾನು ಮೆಡಿಟೇಷನ್ ಮಾಡಿ ಮತ್ತೆಲ್ಲನೂ ಸಮಜಾಯಿಸಿ ನಾನು ಅಲ್ಲಿ ಸೈಲೆಂಟ್ ಮಾಡಿದೆ. ಈ ಕೇಸ್ಗಳು ನಾವು ಜಾಸ್ತಿ ನೋಡ್ತಾ ಇದ್ದೀವಿ ಈಗೀಗ. ಈ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗ್ತಾ ಇವೆ. ಸೊ ಹಾಗಾಗಿ ನನ್ನನ್ನು ನೋಡುವಂಥ ಎಲ್ಲ ಪೇರೆಂಟ್ಸಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಮಕ್ಕಳು ಏನಾದರೂ ಫೋನ್ ಮಾಡಿ ನಿಮಗೆ ನನಗಂಗೆ ಸಮಸ್ಯೆ ಇದೆ, ಮೊದಲು ಎನ್ಕ್ವೈರಿ ಮಾಡಿರಿ. ನಮ್ಮ ಮಗಳು ತಪ್ಪು ಮಾಡೋದೇ ಇಲ್ಲ ಅಂತ ಯಾವತ್ತೂ ಅಂದ್ಕೊಳ್ಬೇಡ್ರಿ, ಅವಳು ತಪ್ಪು ಮಾಡ್ತಾ ಇರ್ತಾಳೆ. ಯಾಕಂದರೆ ಎಲ್ಲರೂ ಮನುಷ್ಯರೇ. ನನ್ನ ಮಗ ಭಾಳ ಒಳ್ಳೆಯದಿದ್ದಾನೆ, ಸೊಸೆದೇ ತಪ್ಪಿದೆ, ಹಂಗೇನಿಲ್ಲ, ಮಗನೂ ತಪ್ಪು ಮಾಡ್ತಿರ್ತಾನೆ. ಇಬ್ಬರನ್ನ ನೀವು ಅರ್ಥ ಮಾಡ್ಕೊಂಡಾಗ ಮಾತ್ರ ಅವರಿಬ್ಬರನ್ನ ಜೋಡಿಸುವಂಥ ಪ್ರಯತ್ನ ಮಾಡಿರಿ. ಹೊರತಾಗಿ ಎರಡು ಜೀವಗಳನ್ನು ದೂರ ಮಾಡಿ 1 ವರ್ಷ 2 ವರ್ಷ ಆಯ್ತಂದ್ರೆ ಪುನಃ ಇಡೀ ಜೀವನ ಪಶ್ಚಾತ್ತಾಪ ಪಡುವಂಥ ಅದು ಎಷ್ಟೋ ಜನರಿಗೆ ನಾನು ನೋಡ್ತಾ ಇದ್ದೀನಿ. ಸೊ ಹಾಗಾಗಿ ಜೀವನ ಅಂದರೆ ನನ್ನ ಪ್ರಕಾರ ಅಂದುಕೊಂಡಂಥ ಜೀವನ ಅಲ್ಲ, ಹೊಂದಿಕೊಂಡು ಹೋಗ್ತೀವಿ ನೋಡ್ರಿ, ಅದು ನಿಜವಾದ ಜೀವನ. ಡ್ರೀಮ್ಸ್ಗಳು ಭಾಳ ಇರುತ್ತೆ. ಎಲ್ಲ ಹೆಣ್ಮಕ್ಳಿಗೆ ಅನಿಸುತ್ತೆ, ನಾಳೆ ನನಗೆ ರಾಜ ಮಹಾರಾಜನೇ ಸಿಗ್ತಾನ, ನಾನು ರಾಣಿ ಮಹಾರಾಣಿ ಥರ ಇರ್ತೀನಿ. ಅದೆಲ್ಲ ಇಲ್ಲಿ ಸಾಧ್ಯನೇ ಇಲ್ಲ. ಎಲ್ಲರೂ ಕಷ್ಟಪಡಬೇಕು, ಎಲ್ಲರೂ ಬದುಕಬೇಕು, ಎಲ್ಲರೂ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಸಮಸ್ಯೆಗಳಂತೂ ಇದ್ದೇ ಇರುತ್ತೆ. ಅವುಗಳನ್ನು ಸವಾಲಾಗಿ ತೆಗೆದುಕೊಂಡು ಒಗ್ಗಟ್ಟಾಗಿ ಮಾಡಿದಾಗ ಜೀವನ ಇದೆ ನೋಡ್ರಿ, ಅದು ಸುಂದರ ಆಗೋದಕ್ಕೆ ಸಾಧ್ಯ ಇದೆ, ಸ್ವರ್ಗ ಆಗೋದಕ್ಕೆ ಸಾಧ್ಯ ಇದೆ. ಬರೀ ವಸ್ತುಗಳು ನಮಗೆ ಸಹಾಯ ಮಾಡುತ್ತೆ ಹೊರತಾಗಿ ಸಮಾಧಾನ ವಸ್ತುಗಳಿಂದ ಸಿಗೋದಿಲ್ಲ, ನೆಮ್ಮದಿ ವಸ್ತುಗಳಿಂದ ಸಿಗೋದಿಲ್ಲ ಅಂತ ಹೇಳ್ತಾ, ಹೊಂದಾಣಿಕೆಯ ಒಂದು ಹೆಜ್ಜೆ ನೀವು ಸಮೇತ ಇಟ್ಟು ನೋಡ್ರಿ. ಒಂದು ವೇಳೆ ನಿಮಗೆ ಅನಿಸ್ತು ನಮಗೂ ಒಂದಿಷ್ಟು ಸಪೋರ್ಟಿವ್ ಸಿಸ್ಟಮ್ ಬೇಕು ಅಂತ, ನಿಮಗೂ ಏನಾದರೂ ಕೌನ್ಸಿಲಿಂಗ್ನ ಅಗತ್ಯ ಇದೆ ಅಂತೇಳಿ ಅನಿಸಿದ್ರೆ ಈ ಕೆಳಗಿನ ನಂಬರ್ಗೆ ನೀವು ಸಂಪರ್ಕ ಮಾಡ್ಬೋದು. ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿ.